ಸಿಲಿಕಾನ್ ಸಿಟಿ ವಾಹನ ಸವಾರರೇ ಎಚ್ಚರ ಎಚ್ಚರ. ಟ್ರಾಫಿಕ್ ಜಾಮ್ ಅಂತ ಫುಟ್ಪಾತ್ ಮೇಲೆ ಗಾಡಿ ಹತ್ತಿಸಿದ್ರೆ ಜೋಕೆ. ದಂಡಾಸ್ತ್ರಕ್ಕೂ ಜಗ್ಗದ ವಾಹನ ಸವಾರರ ವಿರುದ್ಧ ಹೊಸ ಅಸ್ತ್ರ. ಬೆಂಗಳೂರು ಟ್ರಾಫಿಕ್ ಪೊಲೀಸರಿಂದ ಲೈಸೆನ್ಸ್ ಕ್ಯಾನ್ಸಲ್ ಅಸ್ತ್ರ ಪ್ರಯೋಗ. ಹೆಚ್ಚುತ್ತಿರುವ ಪಾದಾಚಾರಿಗಳ ಸಾವು, ಅಪಘಾತ ತಡೆಯಲು ಈ ಕ್ರಮಕ್ಕೆ ಮುಂದಾಗಿದೆ. ಪಾದಾಚಾರಿಗಳ ಸುರಕ್ಷತೆ ದೃಷ್ಟಿಯಿಂದ ಸಂಚಾರಿ ಪೊಲೀಸರು ನಿಯಮವನ್ನ ತಂದಿದ್ದಾರೆ. ಈ ಹಿಂದೆ ಪಾದಾಚಾರಿ ಮಾರ್ಗದಲ್ಲಿ ಗಾಡಿ ಓಡಿಸಿದ್ರೆ ದಂಡ ಹಾಕ್ತಾ ಇದ್ರು. ದಂಡ ಹಾಕಿದ್ರು ಸವಾರರು ಡೋಂಟ್ ಕೇರ್ ಅಂತ ಹೇಳಿದ್ರು. ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಅಸ್ತ್ರದ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಫುಟ್ಪಾತ್ ಮೇಲೆ ಗಾಡಿ ಹತ್ತಿಸುವ ಮುನ್ನ ಇನ್ನು ಮುಂದೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೊದಲ ಬಾರಿಗೆ ದಂಡ ಹಾಕ್ತಾರೆ, ಮತ್ತೆ ಸಿಕ್ಕಿಬಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಫಿಕ್ಸ್. ನಿಯಮ ಮೀರಿದ್ರೆ RTOಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತೆ ಶಿಫಾರಸು ಮಾಡಲಾಗುತ್ತೆ. ಗಮನಿಸ್ತಾ ಇದ್ದೀವಿ, ಸಿಲಿಕಾನ್ ಸಿಟಿ ವಾಹನ ಸವಾರರು ಇನ್ನು ಮುಂದೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಏನಾಗ್ತಾ ಇದೆ ಅಂತ ಅಂದ್ರೆ, ಈಗ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅಥವಾ ಇನ್ನೇನೋ ಸ್ಲೋ ಆಗಿ ವಾಹನಗಳು ಮೂವ್ ಆಗ್ತಾ ಇರ್ತವೆ. ಆದರೆ ಕೆಲವೊಂದಿಷ್ಟು ಜನ ಅವ್ರಿಗೆ ನಿಲ್ಲಕ್ಕಾಗಲ್ಲ, ಅವ್ರಿಗೆ ಭಾಳ ಅರ್ಜೆಂಟ್ ಇರುತ್ತೇನೋ ಅನ್ನೋ ಥರ ಈ ಫುಟ್ಪಾತ್ ಮೇಲೆ ಗಾಡಿ ಓಡಿಸೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಫುಟ್ಪಾತ್ ಮೇಲೆ ಪಾಪ ಜನ ಓಡಾಡ್ತಾ ಇರ್ತಾರಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಡ್ತವೆ, ಅವರ ಪ್ರಾಣ ಹೋಗಿಬಿಡುತ್ತೆ, ಇನ್ನೇನೋ ಆಗಿಬಿಡುತ್ತೆ. ಇದರಿಂದ ಏನಾಗ್ತಾ ಇದೆ ಅಂತ ಅಂದರೆ ಜನರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿನೇ ಈಗ ಪೊಲೀಸ್ನವರು ಭಾಳ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ, ಅಲರ್ಟ್ ಆಗಿದ್ದಾರೆ. ಹೀಗೆ ಬಿಟ್ಟರೆ ಈ ಪೋಖರಿಗಳಿರ್ತಾರಲ್ಲ ಕೆಲವೊಂದಿಷ್ಟು ಜನ, ಏನು ದೊಡ್ಡ ಅರ್ಜೆಂಟ್ ಎದ್ದು ಬಿಡುತ್ತೆ ಇವ್ರದ್ದು ಹೋಗೋದಕ್ಕೆ, ಆರಾಮಾಗಿ ಹೋದ್ರೆ ಆಗಲ್ಲ. ಅಂಥವ್ರು ಏನಿರ್ತಾರಲ್ಲ ಅಂಥವ್ರನ್ನ ಒದ್ದು ಒಳಗೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಅಂದರೆ ಒಂದು ಕಠಿಣ ಕ್ರಮವನ್ನು ಹೇಳಿದರು. ಅಂದರೆ ಈ ರೀತಿಯಾಗಿ ಮಾಡಿದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ. ಆದರೆ ಇನ್ನು ಮುಂದೆ ಹಾಗಾಗಲ್ಲ, ಲೈಸೆನ್ಸ್ ಕೂಡ ರದ್ದು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಈ ಮುಖೇನ ಪೊಲೀಸ್ ಇಲಾಖೆ ರವಾನೆ ಮಾಡಿರುವುದನ್ನು ಗಮನಿಸ್ತಾ ಇದ್ದೀವಿ. ಭಾಳ ಪ್ರಮುಖವಾಗಿ ಬೆಂಗಳೂರು ಅಂತ ಅಂದರೆ ಅದು ಟ್ರಾಫಿಕ್ ಅಂತ ಕರೀತಾರೆ. ಅಂದರೆ ಟ್ರಾಫಿಕ್ನಲ್ಲಿ ನಿಲ್ಲಕ್ಕಾಗಲ್ಲಪ್ಪ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ಅಂತಾರೆ. ಆದರೆ ಕೆಲವೊಂದು ಕಡೆ ಸರಿಯಾಗಿ ವಾಹನ ಸವಾರರು ಸರಿಯಾಗಿ ರಸ್ತೆಯಲ್ಲಿ ಹೋದರೆ ಈ ಟ್ರಾಫಿಕ್ ಆಗಲ್ಲ, ಇನ್ನೇನೋ ಅಪಘಾತ ಆಗಲ್ಲ, ಮತ್ತಿನ್ನೇನೋ ಗಲಾಟೆಗಳಾಗಲ್ಲ, ಯಾರಿಗೂ ಸಾವು ನೋವು ಆಗಲ್ಲ. ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಅಂದರೆ ಸಂಚಾರಿ ನಿಯಮಗಳೇನಿದಾವೋ ಅದನ್ನೆಲ್ಲ ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಈಗ ಒಂದಿಷ್ಟು ಜನ ಇರ್ತಾರಲ್ಲ, ಅರ್ಜೆನ್ಸಿ ಸಿಕ್ಕಾಪಟ್ಟೆ ಅರ್ಜೆಂಟಾಗಿ ರಸ್ತೆ ಮೇಲೆ ಹೋಗೋದು ಬಿಟ್ಟು ಫುಟ್ಪಾತ್ ಮೇಲೆ ಗಾಡಿ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಆ ಎಡವಟ್ಟುಗಳನ್ನು ತಪ್ಪಿಸೋದಕ್ಕಂತಾನೆ ಈಗ ಟ್ರಾಫಿಕ್ ಪೊಲೀಸರು ಸಿಕ್ಕಾಪಟ್ಟೆ ಕಠಿಣ ರೂಲ್ಸ್ಗಳನ್ನು ಜಾರಿಗೆ ತಂದಿರುವುದನ್ನು ಗಮನಿಸ್ತಾ ಇದ್ದೀವಿ.